ಸರ್ ನಮಸ್ಕಾರ. ನಮಸ್ತೆ. ತಾವು ದಿನ ಈ ವಾಕಿಂಗ್ ಮಾಡೋದು, ಆಮೇಲೆ ಸಾಕಷ್ಟು ಪ್ರಾಣಾಯಾಮ, ಈ ಯೋಗಾಸನ ಏನೋ ಮಾಡ್ತಾ ಇರ್ತೀರಾ. ತುಂಬ ಸಂತೋಷ, ಭಾಳ ಖುಷಿ ಆಯಿತು. ನಾನು ನಿಮಗೆ ಯಾವತ್ತಾದರೂ ಈ ಥರ ಎಲ್ಲ ಒಂದು ವಿಚಾರ ಮಾಡಬೇಕು ಅಂತ ಇದ್ದೆ. ನಿಜ, ಇವತ್ತು ನಾವು ಸಿಕ್ಕಿದ್ದೀವಿ. ನಮಗೆ ನಿಮ್ಮ ಹಿನ್ನೆಲೆ, ಈ ಸಾಧನೆಗಳು, ಎಲ್ಲೆಲ್ಲಿ ಏನೇನು ಕಲಿತ್ರಿ ಅದು ನಮಗೂ ತಿಳಿಸಿದ್ರೆ ನಾವು ತುಂಬ ಉತ್ಸುಕರಾಗಿದ್ದೀವಿ, ನಾವು ಕಲಿಬೇಕು ಅಂತ ಇದ್ದೀವಿ. ಮೊದಲು ತಮ್ಮ ಪರಿಚಯನ ನಮಗೆ ಹೇಳಿಕೊಡ್ತೀರಾ ದಯವಿಟ್ಟು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ ಹೇಳಿ. ನಾನು ಬೆಸ್ಕಾಮಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದೆ. ನಾನು ಒಂದು 30 ವರ್ಷ ಸರ್ವಿಸ್ ಮಾಡಿದೆ. ಇದು ನಾನು ಸಂಪಂಗಿ ರಾಮನಗರದಲ್ಲಿದ್ದಾಗ ನಮ್ಮ ಅಲ್ಲಿ ಆಪ್ತರು ಬಂದು ಈಗೊಂದು SSY ಕ್ಲಾಸ್ ಇದೆ ಅಂತ ಹೇಳಿದ್ರು. ನಾವು ಹಿಂದೆಲ್ಲ ಕ್ಲಾಸ್ಗಳನ್ನು ಮಾಡಿದ್ವಿ, ಹಾಗೆ ಮರ್ತು ಹೋಗಿದ್ವಿ. ಆದರೆ ನಮ್ಮ ಕೆಲಸದ ನಿಮಿತ್ತ ಕೆಲಸ ಇರೋದ್ರಿಂದ ಹಾಗಾಗಿ ನಮ್ದು 24/7 ಕೆಲಸಗಳು ಇರ್ತಾ ಇತ್ತು. ಹಾಗಾಗಿ ಮೊದಲು ಏನ್ ತಗೊಂಡಿದ್ದೆ ಅದೆಲ್ಲ ಮರ್ತು ಹೋಗಿತ್ತು. ನಮ್ಮ ಆಪ್ತರು ಬಂದು ಹೀಗೆ ಹೇಳಿದಾಗ ನಾನು SSY ಕ್ಲಾಸ್ ಸೇರ್ಕೊಂಡೆ ಮತ್ತು ಅದನ್ನು ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಏನಂದ್ರೆ ನನಗೊಂದು ಆಗಿದ್ದ ಅನುಭವಗಳನ್ನ ಹೇಳ್ತೀನಿ. ನನಗೆ ಸ್ವಲ್ಪ ಅಲರ್ಜಿ ಇತ್ತು, ಏನು ಕೋಲ್ಡ್ ಅಲರ್ಜಿ ಅಂಡ್ ಮತ್ತೆ ಡಸ್ಟ್ ಅಲರ್ಜಿ ಇತ್ತು. ಈ ಅಲರ್ಜಿಯಿಂದ ನಾವು ಸ್ವಲ್ಪ ಅವಾಗೆಲ್ಲ ಸ್ವಲ್ಪ ಆಸ್ತಲಿನ್ ಅವುಗಳನ್ನೆಲ್ಲ ತಗೊಳ್ತಾ ಇದ್ದೆ. ನಾನು ಯಾವಾಗ ಈ ಗುರುದತ್ತ ಗುರೂಜಿಯವರ ಕ್ಲಾಸ್ ತಗೊಂಡು ಅಲ್ಲಿ ಏನು ಅವ್ರಿಗೆ ಹೇಳ್ಕೊಡ್ತಾರೆ ಅದನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದೆ. ಆಮೇಲೆ ಹಾಗೆ ಈ ಎವ್ರಿ ಸಂಡೇ ಸತ್ಸಂಗಕ್ಕೂ ಬರ್ತಾ ನನ್ನ ಈ ಪಯಣ ನಂದು 2009ರಲ್ಲಿ ನಾನು ಆ ಕ್ಲಾಸ್ ತಗೊಂಡು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗಾಗಿರೋ ಅನುಭವ ಅಂದ್ರೆ ನಾನು ಮೊದಲೇ ಇವುಗಳನ್ನೆಲ್ಲ ತಗೊಳ್ತಾ ಇದ್ದೆ, ಆಸ್ಕಲಿನೆಲ್ಲ ತಗೊಳ್ತಾ ಇದ್ದೆ. ಕ್ಲಾಸಿಗೆ ಹೋಗ್ತಾ ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್, ಭಜನ್ಸ್ ಎಲ್ಲ ಮಾಡ್ತಾ ನಾನು ಅವುಗಳನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ಈಗಲೂ ಸ್ಟಿಲ್ ಟುಡೇ ನನಗೀಗ 65 ವರ್ಷ ಆದರೂ ಈಗ ಯಾವುದೇ ಥರದ ಔಷಧಿಗಳನ್ನು ತಗೊಳ್ತಿಲ್ಲ. ನಾನು ನಮ್ಮ ಏನು ಗುರುಜಿಯವರು ಹೇಳ್ಕೊಟ್ಟಿದ್ದಾರೆ ಅವುಗಳನ್ನ ಡೈಲಿ ಅರ್ಧ ಗಂಟೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸಂಡೇ ನಮ್ಮ ಈ ಸತ್ಸಂಗಕ್ಕೆ ಬಂದು ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿವರೆಗೂ ನಾನು ಆರೋಗ್ಯವಾಗಿದ್ದೀನಿ ಮತ್ತು ಯಾವುದೇ ಔಷಧಿಗಳನ್ನು ಇಲ್ಲ. ಸತತವಾಗಿ ದಿನ ನಾನು ಅರ್ಧ ಗಂಟೆ ಪ್ರಾಣಾಯಾಮ ಮಾಡ್ತೇನೆ. ಪ್ರಾಣಾಯಾಮನೇ ಉಸಿರಿಂದನೇ ನಮ್ಮ ಜೀವ, ಅದನ್ನು ತಿಳ್ಕೊಂಡೆ. ಆಮೇಲೆ ಈಗ ನಾನು ನೋಡಿದಾಗ ಕೊರೋನಾ ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಬಹಳ ಹೆದರ್ಕೊಳ್ತಾ ಇದ್ರು. ಬಟ್ ನನಗೇನು ಅನಿಸ್ತಾ ಇರಲಿಲ್ಲ. ನಾನು ಈ ಪ್ರಾಣಾಯಾಮ ಡೈಲಿ ಮಾಡ್ತಾ ಇದ್ದರಿಂದ ನನ್ನ ಆರೋಗ್ಯವಾಗಿದ್ದೆ, ನನಗೆ ಇಮ್ಯುನಿಟಿ ಪವರ್ ಹೆಚ್ಚಾಗಿತ್ತು. ನಾವು ಯಾಕಪ್ಪ ಜನ ಈಗೆಲ್ಲ ಇಷ್ಟೆಲ್ಲ ಹೆದರ್ತಾರೆ ಅನ್ನೋದು ನನಗೆ ಅನಿಸ್ತಾ ಇತ್ತು. ಆಗ ನನಗೇನು ಅನಿಸ್ತಾ ಇರಲಿಲ್ಲ. ನಾನು ಪ್ರಾಣಾಯಾಮ ಮಾಡ್ತಾ ಇದ್ದೆ ಮತ್ತೆ ಹೆಲ್ದಿಯಾಗೂ ಇದ್ದೆ. ಈಗಲೂ ನನಗೆ ನೋಡಿದಾಗೆ 65 ವರ್ಷ ಅಂತ ಯಾರು ನನ್ನ ಕೊಲಿಗೆಲ್ಲ ಹೇಳ್ತಾರೆ, ನೀನು 65 ವರ್ಷ ಅನ್ಸೋದೇ ಇಲ್ಲ, ನಿನಗೆ ಯಾರು ರಿಟೈರ್ಡ್ ಮಾಡಿದ್ದವರು ಅಳ್ಳಾಡ್ತಾ ಇರೋರು ಕೆಲಸ ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ನೀನು ಎಷ್ಟು ಆಕ್ಟಿವ್ ಇದೆಯಲ್ಲ ಅಂತ ನಾನು ಹೇಳಿದಾಗ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಅದಕ್ಕೆಲ್ಲ ಕಾರಣ SSY ಕೋರ್ಸ್ ಇಂದ ನಾನು ಸಹಜ ಸ್ಥಿತಿ ಯೋಗದಿಂದ ಅನಂತಾಶ್ರಮದಲ್ಲಿ ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳನ್ನ ನೆಕ್ಸ್ಟ್ ಆಗಸ್ಟ್ 11ರಂದು SSY ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗುರುದತ್ತ ಗುರೂಜಿಯವರು. ಅದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡ್ರೆ ಎಲ್ಲರೂ ಆರೋಗ್ಯವಂತರಿರ್ಬೋದು ಮತ್ತು ತಮ್ಮ ಜೀವನ ಶೈಲಿಯನ್ನು ಒಳ್ಳೆ ಬ್ಯೂಟಿಫುಲ್ ಆಗಿ ನಡ್ಸ್ಕೊಂಡು ಹೋಗ್ಬೋದು. ನಾವು ಆರೋಗ್ಯವಾಗಿದ್ರೇನೆ ನಮ್ಮ ಜೀವನ. ಆರೋಗ್ಯ ಇಲ್ಲ ಅಂದ್ರೆ ನಾವು ಏನು ಸಂಪಾದಿಸಿದ್ರು ಏನ್ ಮಾಡಿದ್ರು ಉಪಯೋಗ ಇಲ್ಲ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದ್ಸರಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ರಮೇಶ್ ಜಿ ಅವರೇ, ನೀವು ಈಗ ಏನು ಕರಪತ್ರ ನಾನು ನೋಡ್ತಾ ಇದ್ದೇನೆ, ನಿಮ್ ಕರಪತ್ರ ಇದು ಅನಂತಾಶ್ರಮದಲ್ಲಿ ಕಪಾಲಿ ಥಿಯೇಟರ್ ಹತ್ರ ಅಂತ ಇದೆ. ಹೌದು. ಅದು 13 ದಿನ ಅಂತ ಇದೆ. ಹೌದು. ಅದು ಒಂದು ದಿನಕ್ಕೆ 2.5 ಅವರ. ಹೌದು. ಅದು ಸಾಯಂಕಾಲ ಅಂತ ಇದೆ. ಹೌದು. 6ರಿಂದ 8:30. ಗುರುಜಿ ಪ್ರತಿದಿನ ಹಿಮಾಲಯದಿಂದ ಬಂದು ಇಲ್ಲೇ ಇರ್ತಾರ? ಹೌದು, ಇಲ್ಲೇ ಇರ್ತಾರೆ, ಇಲ್ಲೇ ವಾಸ್ತವ ಮಾಡ್ತಾರೆ. ಆಮೇಲೆ ತಿರುಗಿ ಅವರು ಹಿಮಾಲಯಕ್ಕೆ ಹಿಂತಿರುಗ್ತಾರ? ಹೌದು. ಈಗ ಅವರು 15 ದಿನ ನಮ್ಮೊಟ್ಟಿಗೆ ಇರ್ತಾರೆ. ನಮ್ಮನ್ನು ಎಲ್ಲಾ ಕಷ್ಟ ಸುಖಗಳಿಗೂ ಅವರು ಭಾಗಿಯಾಗ್ತಾರೆ. ನಾವು ಅವರಿಗೆ ಸಮರ್ಪಣಾ ಭಾವದಿಂದ ಇದ್ರೆ ಅವರು ಎಲ್ಲಾ ಇವುಗಳನ್ನು ಅವರು ಸಾಲ್ವ್ ಮಾಡ್ಕೊಡ್ತಾರೆ ಅಂತ ಈ ಸಮಯದಲ್ಲಿ ಹೇಳ್ತೇನೆ. ತುಂಬಾ ಧನ್ಯವಾದಗಳು ರಮೇಶ್ ಜಿ ಅವರೇ. ತುಂಬಾ ಅನುಕೂಲವಾಗತಕ್ಕಂಥ ಎಲ್ಲ ವಿಚಾರಗಳನ್ನು
ಪ್ರತಿಯೊಬ್ಬ ಮನುಷ್ಯರಿಗೂ ಇದು ಜೀವನಕ್ಕೆ ಬೇಕು ಅಂತ ತಿಳಿಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಂಡು ಅವರ ಜೀವನದಲ್ಲಿ ಮತ್ತು ಅವರ ಮನೆಗಳಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ವೃದ್ಧಿಯಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.